Hello everyone. Here I am giving some important details about the KPSC departmental exam. As we know, here we have total 5 exams are there for the 3 subjects. ಆ 3 subjects ಯಾವುದು ಅಂತಂದರೆ ಜನರಲ್ ಲಾ ಪಾರ್ಟ್ 1, ಜನರಲ್ ಲಾ ಪಾರ್ಟ್ 2 ಆ್ಯಂಡ್ ಅಕೌಂಟ್ ಹೈಯರ್. ಓಕೆ, ಸೊ ಈ 3 ಸಬ್ಜೆಕ್ಟಲ್ಲಿ ಜನರಲ್ ಲಾ ಪಾರ್ಟ್ 2ಗೆ ಒಂದೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಜನರಲ್ ಲಾ ಪಾರ್ಟ್ 1ಗೆ 2 ಪೇಪರ್ಸ್ ಇರ್ತಾವೆ, ಪೇಪರ್ 1 ಮತ್ತು ಪೇಪರ್ 2 2 ಸೆಷನಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಅಕೌಂಟ್ ಹೈಯರ್ಗೆ 2 ಪೇಪರ್ಸ್ ಇರ್ತಾವೆ, ಪೇಪರ್ 1 ಮತ್ತು ಪೇಪರ್ 2, ಅದು ಕೂಡ 2 ಸೆಷನಲ್ಲಿ ಕಂಡಕ್ಟ್ ಮಾಡ್ತಾರೆ, ಲೈಕ್ ಮಾರ್ನಿಂಗ್ ಸೆಷನು ಮತ್ತು ಆಫ್ಟರ್ನೂನ್ ಸೆಷನು. ಸೊ ಈ 5 ಎಕ್ಸಾಮ್ಸಿಗೂ ನಾವು ಯಾವ್ಯಾವ ಇಂಪಾರ್ಟೆಂಟ್ ಬುಕ್ಕನ್ನು ರೆಫರ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಸಿ Here these are the 5 important books that we have to read for the account higher subject. ಅಕೌಂಟ್ ಹೈಯರ್ ಸಬ್ಜೆಕ್ಟ್ ಏನಿರುತ್ತೋ ಆ ಅಕೌಂಟ್ ಹೈಯರ್ ಸಬ್ಜೆಕ್ಟಿಗೆ ಅಥವಾ ಪೇಪರಿಗೆ ನಾವು ಈ 5 ಬುಕ್ಸನ್ನ ರೆಫರ್ ಮಾಡಬೇಕಾಗುತ್ತೆ. ಲೈಕ್ ಆ್ಯಸ್ ಐ ಟೋಲ್ಡ್, ಅಕೌಂಟ್ ಹೈಯರ್ಗೆ 2 ಪೇಪರ್ಸ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1ಗೆ ನೀವೇನು ಮಾಡಬೇಕಾಗುತ್ತೆ, ಇಂಪಾರ್ಟೆಂಟಾಗಿ ಈ 1 ಬುಕ್ಕು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳು, ಈ ಬುಕ್ಕನ್ನ ರೆಫರ್ ಮಾಡಬೇಕಾಗುತ್ತೆ. ಅದೇ ರೀತಿ ಅಕೌಂಟ್ ಹೈಯರ್ ಪೇಪರ್ 2ಗೆ ನಾವು ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತಂದರೆ ಬಜೆಟ್ ಕೈಪಿಡಿ, ಖಜಾನೆ ಸಂಹಿತೆ, ಸಾದಿಲ್ವಾರು ವೆಚ್ಚ ಮತ್ತು ಕರ್ನಾಟಕ ಆರ್ಥಿಕ ಸಂಹಿತೆ ಬುಕ್ಕನ್ನು ರೆಫರ್ ಮಾಡಬೇಕಾಗುತ್ತೆ. ಈ 5 ಬುಕ್ಕು ವೆರಿ ಇಂಪಾರ್ಟೆಂಟು ಫಾರ್ ದ ಸಬ್ಜೆಕ್ಟ್ ಅಕೌಂಟ್ ಹೈಯರ್. ಓಕೆ, ಸೊ ಅದೇ ರೀತಿ ಜನರಲ್ ಲಾ ಪಾರ್ಟ್ 1ಗೆ ನಾವು ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅಂತಂದರೆ ಈ ಬುಕ್ಕನ್ನು ರೆಫರ್ ಮಾಡಬೇಕು. ಸೊ ಆ್ಯಸ್ ಐ ಟೋಲ್ಡ್, ದೇರ್ ಆರ್ 2 ಪೇಪರ್ಸ್, ಪೇಪರ್ 1 ಮತ್ತು ಪೇಪರ್ 2. ಈ 2 ಪೇಪರ್ಸಿಗೂ ಈ 1 ಬುಕ್ಕನ್ನು ರೆಫರ್ ಮಾಡಿದರೆ ಸಾಕು. ಸೊ ದ್ಯಾಟ್ಸ್ ಎನಫ್. ಸೊ ಮತ್ತು ಜನರಲ್ ಲಾ ಪಾರ್ಟ್ 2ಗೆ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅಂತಂದರೆ ನೀವು ನಿಮ್ಮಲ್ಲಿರುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಫರ್ ಮಾಡಬೇಕು. ಆ ಬುಕ್ಕನ್ನು ರೆಫರ್ ಮಾಡಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನೋಡಿದರೆ ಸಾಕು. ಸೊ ಆ್ಯಸ್ ಕಂಪೇರ್ಡ್ ಟು ದ ಅದರ್ ಸಬ್ಜೆಕ್ಟ್ಸ್ ದಟ್ ಎಕ್ಸಾಮ್ ಈಸ್ ಬಿಟ್ ಈಸಿ. ಬಟ್ ಇವೆಲ್ಲ ಏನಿರುತ್ತೆ, ಈ ಬುಕ್ಸ್ನ ರೆಫರ್ ಮಾಡಬೇಕಾಗುತ್ತೆ. I hope you got some important details about the KPSC departmental exam, like which book we have to refer and how the exam will be conducted. Thank you.